ರೈಸ್ ಐಟಮ್ ಆರ್ಡ್ರ್ ಮಾಡಿದ್ನಲ್ಲ ಎಲ್ಲ ಬಂತು. ಮಿಲ್ಕು, ಇಷ್ಟು ಮಿಲ್ಕು, ಆಮೇಲೆ ಇದು ಸೀರಿಯಸ್ಲಿ ಶುಗರು ಬೇಡ ಬೆಲ್ಲನೂ ಬೇಡ, ಹಂಗೈತೆ. ಇದು ಬೆಳಗ್ಗೆ ತುಂಬ ಬೇಜಾರಾಗ್ತೈತೆ ನನಗೆ. ಯಾಕೆ ಅಂತ ಅಂದರೆ ನಿಮಗೆ ಬಟ್ ಸಂಡೇ ಗೈಸ್ ಐ ಪ್ರಾಮಿಸ್ ಯು ಏನಾದರೂ ಒಂದು ಒಳ್ಳೆ ಚಾಲೆಂಜ್ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ನಾನು ಎದ್ದು ಸ್ನಾನ ಮಾಡಿಕೊಂಡು ಕುತ್ಕೊಂಡಿದ್ದೀನಿ ಯೂಟ್ಯೂಬ್ ನೋಡಿಕೊಂಡು. ಸೊ ನಮ್ಮಮ್ಮ ಮನೇಲೇ ಇದ್ದಾರೆ ಇವತ್ತು ಅವ್ರು ಕೆಲಸಕ್ಕೆ ಹೋಗಿಲ್ಲ. ನನಗೂ ಇವತ್ತು ಕಾಲೇಜ್ ಇಲ್ಲ. ಊಟ ಬೇರೆ ಮಾಡಬೇಕು, ಇಷ್ಟೊತ್ತು ಫಾಸ್ಟಿಂಗ್ ಇದೆ, ಊಟ ಮಾಡಬೇಕು. ರೈಸ್, ಸಾಂಬಾರು, ಹಪ್ಪಳ, ನನ್ನ ಚಿಪ್ಸ್ ಎಲ್ಲ ಇದೆ. ಆಮೇಲೆ ಬ್ಲಿಂಕಿಟ್ ನಮ್ಮಮ್ಮ ಇವಾಗ ಸ್ನಾನ ಮಾಡೋಕೆ ಹೋಗ್ತವ್ರೆ. ವಾಸನೆ ರಾಣಿ ನಮ್ಮ. ಇವಾಗ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿದ್ದೀನಿ ಒಂದು ಸ್ವಲ್ಪ ಐಟಮ್ಸ್ಗಳನ್ನ. ಅಮ್ಮ ಹೇಳಿದ್ರು ಇದೆಲ್ಲ ತಗೋ ಅಂತ. ಬರ್ತಾ ಇದೆ ಇವಾಗ. ಬಂದಾದ್ಮೇಲೆ ಇಸ್ಕೊಂಬರೋಣ. ನಾನು ಆರ್ಡ್ರ್ ಮಾಡಿದ್ದು 7 ಐಟಮ್ಸು. ಬ್ಲಿಂಕಿಟಲ್ಲಿ ತೋರಿಸಿದ್ರೆ 6 ಐಟಮ್ಸ್ ಅಂತ ತೋರಿಸಿದೆ. ನನಗೆ ಗಾಬರಿ ಆಯ್ತಿದೆ. ಪೇ ಮಾಡಿಬಿಟ್ಟು ಆನ್ಲೈನ್ ಪೇ ಮಾಡಿಬಿಟ್ಟಿದ್ದೀನಿ. ಇವಾಗ ಅಲ್ಲಿ ಬಂದಾಗ ಬರಲಿಲ್ಲ ಅಂದಾಗ ಏನು ಕತೆ ನೋಡೋಣ, ಬಂದಾಗ ತೋರಿಸಿ. ಸೊ ನೋಡೋಣ. ಯಾರೇನು ನನ್ನ ಚಾನಲ್ನ ಲೈಕ್ ಮಾಡಿಲ್ವೋ, ಶೇರ್ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಆರ್ಡ್ರ್ ಬಂದಾದ್ಮೇಲೆ ತೊಗೊಂಡು ನೋಡೋಣ ಏನೇನು ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ಯಾವುದನ್ನ ಐಟಮ್ ಮಿಸ್ ಆಗಿರೋದಂತ ನಂಗೆ ಇವಾಗ ಟೆನ್ಷನ್ ಆಗ್ತೈತೆ. ಲೆಟ್ಸ್ ಸಿ. ರೈಸ್ ಐಟಮ್ ಆರ್ಡ್ರ್ ಮಾಡಿದ್ನಲ್ಲ ಎಲ್ಲ ಬಂತು, ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಮನೆಗೆ ಹೋಗಿ ತೋರಿಸ್ತೀನಿ ಬನ್ನಿ ಏನೇನು ಆರ್ಡ್ರ್ ಮಾಡಿದೆ ಅಂತ. ಪ್ಲಸ್ ಇವಾಗ ಏನೇನು ಬಂತು ಅಂತಂದರೆ ತೋರಿಸಿದ್ದಾಳೆ. ನನ್ನ ಹಬ್ಬನ ಕೈಲಿ ಎತ್ತಾಗ್ತಿಲ್ಲ, ನಮ್ಮ ಅಮ್ಮ ಬರಲಿ ಹಿಂಗೆ ನೋಡಿ. ಫಸ್ಟು ಆರ್ಡ್ರ್ ಮಾಡಿದ್ದು ಕ್ಯಾಶ್ಯೂಸು ಅರ್ಧ kg. ಆ್ಯಂಡ್ ನೆಕ್ಸ್ಟು ನಾವು ಇದಕ್ಕೆ ಯೂಶಲಾಗಿ ತಿಂತೀವಿ ಗೈಸ್ ಇದು. ಆಮೇಲೆ ಮಿಲ್ಕು, ಇದು ಮಾಮೂಲಿ ಅಮೂಲ್ದು. ಆ್ಯಂಡ್ ನಾವು ಮ್ಯೂಸ್ಲಿ ತಿಂತೀವಲ್ಲ ಅದೊಂದು. ಆ್ಯಂಡ್ ಇನ್ನೊಂದು ಡೇಟ್ಸ್, ಲೈನ್ ಡೇಟ್ಸು. ಆ್ಯಂಡ್ ಇನ್ನೊಂದು ಆಲ್ಮಂಡು, ಇದು ಅರ್ಧ kgನೇ ಆಲ್ಮಂಡು ಕ್ಯಾಶ್ಯೂಸು. ಆಮೇಲೆ ಮಿಲ್ಕು, ಇಷ್ಟು ಮಿಲ್ಕು. ಆಮೇಲೆ ಇದ್ರ ಜೊತೆಲಿ ಇದು ಬ್ಲ್ಯಾಕ್ ರೇಸಿನ್ಸು ಅಂತಾರೆ ಇದನ್ನು. ರೌಂಡಿಂಗ್ಸ್ ಮಾಡೋಕ್ಕೆ ಬರಲಿಲ್ಲ ನನಗೆ, ನೀವೇ ಮಾಡ್ಕೊಳ್ಳಿ. ಬ್ಲ್ಯಾಕ್ ಕಲರ್ದು ಇದು ರೇಸಿನ್ಸ್. ಆಮೇಲೆ ಇಷ್ಟು ಇದಕ್ಕೆ ಸಪ್ರೇಟು. ಇದೇನಕ್ಕೆ ಅಂತ ಇಷ್ಟು ಇದು ಮಾತ್ರ ಡೈಲಿ ಕಾಫಿದು, ಇದಕ್ಕೆ ಸಪ್ರೇಟ್ ಇದು. ಇಷ್ಟು ಇವಾಗ ಏನು ತರಿಸಿರೋದು ಅಂತ ನಿಮಗೆ ನಮ್ಮಮ್ಮ ಬಂದು ತೋರಿಸ್ತಾರೆ. ಯಾಕೆಂದರೆ ಇಷ್ಟು ತರಿಸಿರೋದು ನನಗೇನೆ. ಅದನ್ನು ಮೊದಲು ಅಂದರೆ ಇವಾಗ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗ ಕುಡಿತಾ ಇರಲಿಲ್ಲ ಇದನ್ನೆಲ್ಲ ನಾನು ಜಾಸ್ತಿ ಮಾಡಿಸ್ಕೊಂಡು. ಸೊ ಅದಕ್ಕಿಂತ ಮುಂಚೆ ಡೈಲಿ ಕುಡಿತಿದ್ದೆ. ಡೈಲಿ ಮಾಡಿಸ್ಕೊಂಡು ನಮ್ಮಮ್ಮ ಡೈಲಿ ನಾನು ಕೇಳಿದ್ರೆ ಅವರೇ ಮಾಡಿಕೊಟ್ಬಿಡೋರು, ಬೆಳಗ್ಗೆ ಸಾಯಂಕಾಲ 2 ಟೈಮು. ಬಟ್ ಏನಂತ ಅಂದರೆ ಆಮೇಲೆ ನನ್ನ ವ್ಲಾಗಿಂಗ್ ಎಲ್ಲ ಜಾಸ್ತಿ ಡೈಲಿ ವ್ಲಾಗ್ ಮಾಡಿದ್ರೆ ಸ್ವಲ್ಪ ಅಮೌಂಟ್ನ ಇನ್ವೆಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಇದ್ರ ಮೇಲೆಲ್ಲ. ಯಾಕೆಂದರೆ ವ್ಲಾಗ್ಗೆ ಹಾಕ್ಬೇಕಾಯ್ತು ಅಮೌಂಟು. ಸೊ ಅದಕ್ಕೋಸ್ಕರ ನಾನು ಯಾವ್ದ್ರ ಮೇಲೆ ನನಗೆ ಅಂತ ನಾನು ಇನ್ವೆಸ್ಟ್ ಮಾಡ್ಕೊತಾನೆ ಇರಲಿಲ್ಲ. ಸೊ ನಮ್ಮಮ್ಮ ಬೈದ್ಬಿಟ್ಟು ಎಷ್ಟಂತ ಅಷ್ಟೇ, ಅದ್ರ ಮೇಲೆ ನಿನಗೂ ಸ್ವಲ್ಪ ಇನ್ವೆಸ್ಟ್ ಮಾಡು ಅಂತಂದರು. ಓಕೆ ಅಂದ್ಬಿಟ್ಟು, ಅಂದರೆ ನನ್ನದೇ ಇನ್ವೆಸ್ಟ್ ಅಲ್ಲ, ಅವರೇ ತರಿಸಿರೋದು ಇದು. ನಾನು ತರಿಸ್ಲಿಲ್ಲ, ಬೇಡಮ್ಮ ಅಂತಂದೆ. ಬಟ್ ಅವರೇ ತರಿಸಿದ್ರು ಅವ್ರ ಅಮೌಂಟಲ್ಲೇ ನನಗೆ, ನನಗೋಸ್ಕರ. ಸೊ ಇಷ್ಟರಲ್ಲೂ ನಮ್ಮಮ್ಮ ಏನು ಮಾಡ್ತಾರೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮಮ್ಮ ಬರೋಕ್ಕಿಂತ ಮುಂಚೆ ನಾವು ಫಸ್ಟು ಊಟ ಮಾಡ್ಕೊಂಬಿಡೋಣ. ಫಸ್ಟ್ ಊಟ ಮಾಡಿಕೊಂಡು ಆಮೇಲೆ ಅದೇನು ಅಂತ ತೋರಿಸ್ತೀನಿ, ಏನು ಮಾಡ್ತಾರೆ ಅದರಲ್ಲಿ ಅಂತ. ಎತ್ಕೋ. ಸೊ ಗೈಸ್ ಇವಾಗ ಊಟ ತಿಂತಾಯಿದ್ದೀನಿ. ಅನ್ನ, ಸಾಂಬಾರು, ಬನಾನಾ ಚಿಪ್ಸು, ಆಮೇಲೆ ಹಪ್ಪಳ. ಲೆಟ್ಸ್ ಇಟ್ ತಿನ್ನೋಣ. ನೀವು ಊಟ ಮಾಡಿಲ್ಲಾರೆ ನೀವು ಊಟ ಮಾಡಿ. ಸೊ ಗೈಸ್ ನಾನು ಮಲ್ಕೊಂಬಿಟ್ಟಿದ್ದೆ. ಇವಾಗ ನಮ್ಮಮ್ಮ ಅದೆಲ್ಲ ತರಿಸಿದ್ನಲ್ಲ, ಅದರಲ್ಲಿ ಏನೇನು ಮಾಡ್ತಾರೆ ಅಂತ ನೋಡ್ರಿ, ತೋರಿಸ್ತಾರೆ ನಮ್ಮಮ್ಮ. ಏನೇನು ಎಷ್ಟೆಷ್ಟು ಹಾಕಬೇಕು, ಹೆಂಗೆ ಮಾಡೋದು ಪ್ರೊಸೀಜರ್ನ ತೋರಿಸ್ತಾರೆ. ನಾನು ಏನು ಮಾಡಿಸ್ಕೊಂಡು ಕುಡಿತಿದ್ದೆ ಇಷ್ಟು ದಿವಸ ಅಂತ. ಫಸ್ಟು ಒಂದು ಇಷ್ಟುದ್ದ ಚಿಕ್ಕ ಮಿಕ್ಸಿಗೆ ಒಬ್ಬನೇ ಅಲ್ವಾ, ನಾನು ಒಬ್ಬನಿಗೆ ಇಷ್ಟು ಗೋಡಂಬಿ, ಇಷ್ಟು ಆಮೇಲೆ ಬಾದಾಮು, ಕ್ಯಾಶ್ಯೂಸು, ಬಾದಾಮ್ಸು, ಆಮೇಲೆ ಒಂದು ಫ್ರಿಜ್ಜಲ್ಲಿ ಡೇಟ್ಸು, ಒಂದು ಅಮೂಲ್ ಮಿಲ್ಕು, ಇದನ್ನು ನೀವು ಬಾಳೆಹಣ್ಣು ಎತ್ಕೋ, ಅದನ್ನು ಸೀಸರಲ್ಲಿ ಕಟ್ ಮಾಡಾಕ್ರಿ. ಬೇಡ ಎತ್ಕೋ. ಬಾಳೆಹಣ್ಣು ಎಲ್ಲಿದೆ? ಗೈಸ್ ಇದನ್ನ ಏನು ಗೊತ್ತಾ, ನೀವು ಮಾಡ್ಸ್ಕೊಂಡು ಕುಡೀರಿ. ಯಾಕೆಂದರೆ ನಾವು ಹೇಳ್ತಾರೆ ಕೇಳ್ರಿ, ಏನು ಕಮ್ಮ ಇದು ಮಾಡ್ಸ್ಕೊಂಡು ಕುಡಿಯೋದು. ಒಂಚೂರು ದಪ್ಪ ಆಯ್ತು. ಹೌದಾ? ಆಮೇಲೆ ಇದು ಬ್ಲ್ಯಾಕ್ ಕಲರ್ದು ದ್ರಾಕ್ಷಿ ಅದು. ಆಮೇಲೆ ಡೇಟ್ಸ್ ಹಾಕಿದ್ದಾರೆ ಅರ್ಧ.
ಆಮೇಲೆ ಒಂದು ಬಾಳೆಹಣ್ಣಲ್ಲಿ ಅರ್ಧನ ಒಂದು ಬಾಳೆಹಣ್ಣು ಪೂರ್ತಿನ ಒಂದು ಬಾಳೆಹಣ್ಣು ಪೂರ್ತಿ ಕಟ್ ಮಾಡಿ ಹಾಕಿ ಅದರೊಳಗೆ ಕಟ್ ಮಾಡೋದ್ರೂ ಹಾಕಿ ಮುರಿದಾದ್ರೂ ಹಾಕಿ ಹಂಗೇನೆ ಬಾಳೆಹಣ್ಣು ಏನಕ್ಕೆ ಸ್ವೀಟ್ನೆಸ್ಗೆ ಏನು ಸಕ್ಕರೆ ಶುಗರ್ ಏನು ಹಾಕಂಗಿಲ್ಲ ಎಲ್ಲ ಏನು ಹಾಕಲ್ಲ. ಅಕಸ್ಮಾತ್ ನಿಮ್ಗೆ ಎಕ್ಸ್ಟ್ರಾ ಸ್ವೀಟ್ನೆಸ್ ಬೇಕು ಅಂದರೆ ಜೇನುತುಪ್ಪ ಹಾಕೊಳ್ಳಿ ಜೇನುತುಪ್ಪ ಆದ್ರೂ ಹಾಕೋಬೋದು, ಬೆಲ್ಲ ಜಾಗರಿ ಆದ್ರೂ ಹಾಕೊಳ್ರಿ. ನಿಮ್ಗೆ ಆ ಥರ ಎಲ್ಲ ಏನೋ ಬೇಡ ಅಂದರೆ ಒಂದು ಬನಾನ ಹಿಂಗೆ ಹಾಕೊಳ್ರಿ ಸಾಕು. ಕತ್ರಿ ಕೊಡಿತಾ ಕೆಳಗಡೆ ನೋಡ್ರಿ ಗೈಸ್, ಇದು ನಾವು ಅವಾಗ ಎಷ್ಟು ಕುಡಿತಿದೆ ಗೊತ್ತಾ, ಡೈಲಿ ತರಿಸ್ಕೊಂಡು ಡೈಲಿ ಮಾಡ್ತಿದ್ದೆ ಇದನ್ನು. ಬೆಳಗ್ಗೆ ನೈಟ್ ಅಲ್ವಮ್ಮ, 2 ಟೈಮ್ ಕುಡಿತಿದ್ದೆ ಇದನ್ನು. ಅಷ್ಟು ಹಾಲಲ್ಲಿ ಅರ್ಧ ಹಾಲು ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಕಿ ನೀರು ಹಾಕಿದ್ರೆ ಸ್ಮೂದಿ ಆಗುತ್ತೆ. ಅದು ಸ್ಮೂದಿ ಥರ ಗಟ್ಟಿಗಾಗುತ್ತೆ. ಇವಾಗ ತೋರಿಸ್ರಿ. ಇದು ಕಾರ್ನ್ಫ್ಲೆಕ್ಸು ಬೇಡವಾ ಅದಕ್ಕೆ? ಅದು ಹಾಕಲ್ಲ ಗೈಸ್, ಅದು ಹಾಕಂಗಿಲ್ಲ ಇದಕ್ಕೆ. ಬರೀ ಇವಾಗ ಏನು ತೋರಿಸ್ತೀನಿ ಇಷ್ಟು ಹಾಕ್ಬಿಟ್ಟು ಗ್ರೈಂಡ್ ಮಾಡಿ ಲೋಟಕ್ಕೆ ಬಿಟ್ಕೊಂಡು ತೋರಿಸ್ತೀನಿ ತಡ್ರಿ. ಎಲ್ಲ ನೆನೆಸಿ ಮಾಡಬೇಕಾಯ್ತು. ಇವಾಗ ತಕ್ಷಣ ಮಾಡ್ತಾ ಇರೋದು ಬಾದಾಮಿ ಗೋಡಂಬಿ ಎಲ್ಲ ನೆನೆಸ್ಬೇಕಾಯ್ತು. ಗೈಸ್, ನೀವೆಲ್ಲ ಮಾಡ್ಕೊಂಡು ಕುಡಿಯೋಂಗಿದ್ರೆ ಒಂದು 30 ಮಿನಿಟ್ಸ್ ಇಲ್ಲ 40 ಮಿನಿಟ್ಸ್ ಮುಂಚೆನೇ ನೆನೆಸ್ಬಿಡ್ರಿ. ಬಾದಾಮಿ ಮತ್ತು ಅದೆಲ್ಲ ನೆನೆಸ್ಬಿಟ್ಟು ಈ ಥರ ಮಾಡಿರಿ, ಚೆನ್ನಾಗಿರುತ್ತೆ ಇನ್ನು. ಆಯಿತಾ? ಆಯಿತು, ಕೊನೆಗೆ ಫೈನಲಿ ಇದಾಗತ್ತಲ್ಲ, ಹಂಗೆ ಐತಿ ತಿನ್ಕೋ. ಅದು ನೀವು ಕುಡ್ಕೊಳ್ರಿ. ಏನ ಏನು ಅದನ್ನು ಮಿಕ್ಸ್ ಮಾಡಿ ಅದು ಲಾಸ್ಟಲ್ಲಿ ಹಾಕ್ರಿ. ಇವಾಗ ಇರ್ರಿ, ಕುಡ್ದು ಅದೊಂಥರ ನೀರು ಬಿಡೋದು ಫ್ಲೇವರ್ ಹೊಡಿಯುತ್ತೆ. ಬೇಡ ಬೇಡ ಅದು ನನಗೆ ಅದು ನೀವು ಸಾಕಲ್ಲ ನೋಡ್ರಿ. ಅಯ್ಯ ನಮ್ಮಮ್ಮ ಏನೂ ಬಿಡಲ್ಲ ಅಂತಾರೆ. ಗೈಸ್, ಈ ಥರ ಇರುತ್ತೆ ಸ್ಮೂದಿ. ಕುಡೀರಿ ನೀವು, ಡೈಲಿ ಮಾಡಿಸ್ಕೊಂಡಿದ್ದನ್ನ ಸಕ್ಕತ್ತಿರುತ್ತೆ. ಟೇಸ್ಟಿ ಕುಡ್ದು ನೋಡ್ರಿ, ಎಷ್ಟು ಟೇಸ್ಟಿ ಆಗೈತೆ. ಸಾಕಾಯ್ತಲ್ಲ ಅಲ್ಲ ಗೈಸ್, ಸಕ್ಕ ಟೇಸ್ಟಿ ಆಗೈತೆ. ಕುಡ್ದು ನೋಡ್ರಿ, ಮಾಡಿಸ್ಕೊಂಡು. ಸೀರಿಯಸ್ಲಿ ಶುಗರು ಬೇಡ, ಬೆಲ್ಲನೂ ಬೇಡ, ಹಂಗೈತೆ. ಇದು ಬೆಳಗ್ಗೆ ನೀನು ಎದ್ದ ತಕ್ಷಣ ಕುಡಿಬೇಕು. ಗೈಸ್, ಗೈಸ್, ಇದು ಖಾಲಿ ಹೊಟ್ಟೆಲಿ ಎದೊಳ್ತಿರಲ್ಲ, ಒಂದು ಬಾಟಲ್ ನೀರು ಕೊಡ್ಬಿಟ್ಟು ಇದನ್ನು ಕುಡೀರಿ. ನಾನು ಹಿಂಗೆ ಕುಡಿಯೋದು. ಇವಾಗ ಒಂದು ಸ್ವಲ್ಪ ಹೊಟ್ಟೆ ಅಷ್ಟು ಥರ ಆಗ್ತಿದ್ದಲ್ಲ, ತರಿಸಿದ್ದಾರ ನಿಮ್ಗೆ ತೋರಿಸ್ಬೇಕು ಅಂದ್ಬಿಟ್ಟು ಮಾಡಿಸ್ಕೊಂಡಿದ್ದು. ಇಲ್ಲಾಂದರೆ ಬೆಳಗ್ಗೆ ಮತ್ತು ಸಂಜೆ ಊಟ ಆದಮೇಲೆ ಕುಡಿತಿದ್ದೆ ಇದನ್ನು ನಾನು. ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನು ಮಾಡ್ಕೊಟ್ಬಿಟ್ಟಿರ್ತಾರೆ, ಕುಡಿದ್ಬಿಡೋದು. ಆಮೇಲೆ ಹೊಟ್ಟೆ ಹಸಿವು ಆಗಲ್ಲ ನಿಮಗೆ. ಸೊ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ಇನ್ನೇನೂ ಇಲ್ಲ ವ್ಲಾಗಲ್ಲಿ ಪಾಪ ನಿಮ್ಗೆ ತೋರ್ಸೋಕ್ಕೆ. ನಿಜವಾಗ್ಲೂ ಐ ಫೀಲ್ ವೆರಿ ಸ್ಯಾಡ್ ಆ್ಯಂಡ್ ವೆರಿ ಏನಂತೀರಾ, ತುಂಬ ಬೇಜಾರಾಗ್ತೈತೆ ನನಗೆ. ಯಾಕೆ ಅಂತ ಅಂದರೆ ನಿಮ್ಗೆ ಯಾರಿಗೂ ಒಳ್ಳೆ ವ್ಲಾಗ್ ಇಷ್ಟು ದಿವಸ ಬರ್ತಿತ್ತು, ಒಂದು ಸ್ವಲ್ಪ ಫನ್ ಇರ್ತಿತ್ತು. ಇವಾಗ ಯಾವುದು ಫನ್ ಅಷ್ಟೊಂದಿಲ್ಲ, ಏನಿಲ್ಲ. ಸೊ ನನಗೆ ಅನಿಸ್ತೈತೆ ಏನಾದರೂ ಮಾಡಬೇಕಲ್ಲ ಅಂತ. ಸೊ ಗೈಸ್, ದೇವರಾಣೆಗೂ ವೆಯ್ಟ್ ಅಂಟಿಲ್ ದಿಸ್ 29th ಗೈಸ್. 29th ಆದಮೇಲೆ ಒಂದು ದಿವಸ ರೆಸ್ಟ್ ತೊಗೊತೀನಿ. 30th ಈ ಮಂತ್ ಪೂರ್ತಿ ರೆಸ್ಟ್ ಈ ಮಂತ್ ಈ ಮಂತೆಲ್ಲ ಎಕ್ಸಾಮ್ ಇದೆಯಲ್ಲ. ಸೊ ಅದಕ್ಕೋಸ್ಕರ ನಾನು ಏನೂ ಮಾಡೋಕ್ಕಾಗ್ತಾಯಿಲ್ಲ ಗೈಸ್. ಒಂದೊಂದು ಲೈಕ್ 3 days ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಐತೆ ನೋಡಿ. ನಾಳೆ ಸಂಡೇ, ನಾಳೆ ಫುಲ್ಲು ಓದ್ಕೊಂಡ್ರೆ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಕಂಟಿನ್ಯೂಸ್ ರಜಾ. ಕಾಲೇಜ್ ಎಕ್ಸಾಮ್ ಇದೆ. ಆಮೇಲೆ ಥರ್ಸ್ಡೇ ಒಂದು ದಿವಸ ರಜಾ ಕೊಡ್ತಾರೆ. ಫ್ರೈಡೇ ಎಕ್ಸಾಮು, ಸ್ಯಾಟರ್ಡೇ ಸಂಡೇ ಅದು ಹಾಲಿಡೇ ಇರುತ್ತೆ. ಸೊ ಸ್ಯಾಟರ್ಡೇ ಬಿಟ್ಬಿಡ್ತೀನಿ. ಸ್ಯಾಟರ್ಡೇ ವ್ಲಾಗ್ನ ನಾರ್ಮಲಾಗಿ ಪೋಸ್ಟ್ ಮಾಡ್ತೀನಿ. ಬಟ್ ಸಂಡೇ ಗೈಸ್, ಐ ಪ್ರಾಮಿಸ್ ಯು ಏನಾದರೂ ಒಂದು ಒಳ್ಳೆ ಚಾಲೆಂಜ್ ವ್ಲಾಗ್ ಮಾಡೋಣ ಅಂತ ಇದ್ದೀನಿ. ಸೊ ಫ್ರೆಂಡ್ಸ್ ಜೊತೆ ಆಗಲ್ಲ, ಯಾಕೆಂದರೆ ಅವರು ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಆಗಲ್ಲ, ನನಗೆ ಗೊತ್ತು ಏನೋ. ಬಟ್ ನೋಡೋಣ, ಅವತ್ತೊಂದು ದಿವಸ ನಮ್ಮ ಅಪ್ಪನ ಜೊತೆ ಆಗಲಿ ಇಲ್ಲ ನಮ್ಮ ಅಮ್ಮನ ಜೊತೆ ಆಗಲಿ ಏನಾದರೂ ಒಂದು ಚಾಲೆಂಜ್ ವ್ಲಾಗ್ ಮಾಡೋಕ್ಕೆ ನೋಡ್ತೀನಿ. ಯಾಕೆಂದರೆ ಅವತ್ತೊಂದು ದಿವಸ ಆದರೂ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಸಂಡೇ ಗೈಸ್, ಈ ಸಂಡೇ ಅಲ್ಲ, ನೆಕ್ಸ್ಟ್ ಸಂಡೇ ಐ ಪ್ರಾಮಿಸ್ ಐ ವಿಲ್ ಗಿವ್ ಯು ಅ ಬೆಟರ್ ವ್ಲಾಗ್ ಅಂತ ಹೇಳ್ತಾ. ಸೊ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇವತ್ತು ಈ ಬೋರಿಂಗ್ ವ್ಲಾಗ್ನ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇಲ್ಲಿವರೆಗೂ ನೋಡಿರ್ತೀರ ಅಂದರೆ ಮತ್ತೆ ನಾಳೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಐ ಆಮ್ ಸಾರಿ.